ಉತ್ತರ ಕನ್ನಡವೆಂದರೆ ಒಂದೆಡೆ ಸಾಗರ, ಮತ್ತೊಂದೆಡೆ ಜಲಪಾತಗಳ ಆಗರ. ಅಚ್ಚ ಹಸಿರಿನ ಮಲೆನಾಡು, ಕದಂಬರು ಆಳಿದ ನಾಡು. ಕಲೆ, ಸಾಹಿತ್ಯ, ಸಂಸ್ಕೃತಿ, ಪರಂಪರೆ ಬಿಂಬಿಸುವ ಬೀಡು. ಈ ಹಸಿರು ಕಾನನದ ನಡುವೆ ಪುರಾತನ ಕಾಲದ ಅದೆಷ್ಟೋ ದೈವ ಸಾಕ್ಷಿಗಳಿವೆ. ಅವೆಲ್ಲವೂ ದೇಗುಲಗಳಾಗಿ ಭಕ್ತರಿಂದ ಪೂಜಿಸಲ್ಪಡುತ್ತಿವೆ. ನಾವೀಗ ಹೊರಟಿರುವುದು ಅಂತಹದ್ದೊಂದು ಪುಣ್ಯಕ್ಷೇತ್ರ. ಕೈ ಬೀಸಿ ಕರೆಯುತ್ತಿರುವ ಆನಗೋಡು ಗೋಪಾಲಕೃಷ್ಣ ಸನ್ನಿಧಿಗೆ. ಯಲ್ಲಾಪುರ ಪಟ್ಟಣದಿಂದ 8 ಕಿಲೋಮೀಟರ್ ದೂರ. ಅಲ್ಲಿದೆ ದೇವತೆಗಳ ಪರಿವಾರ. ಎಲ್ಲೆಲ್ಲೂ ಹಸಿರ ರಾಶಿ, ಮಧ್ಯದಲ್ಲಿ ಗೋಪಾಲಕೃಷ್ಣನ ಸನ್ನಿಧಿಯ ದೈವತ್ವದ ಕಾಶಿ. ಎಂಟುನೂರು ವರ್ಷಗಳ ಹಿಂದೆ ಕದಂಬರ ಕಾಲದಲ್ಲಿ ನಿರ್ಮಾಣಗೊಂಡ ಶಿಲಾಮಯ ದೇಗುಲ. ಒಳಗಿರುವುದು ಜಗದ್ರಕ್ಷಕ ಶ್ರೀ ಗೋಪಾಲ. ಅಂದಿಗೆ ಸುದೀರ್ಘ ತಪಗೈದ ಸಾಧಕರುಗಳ ಸಮಾಧಿ ಇಲ್ಲಿಯೇ ಇದೆ. ಹರಕೆ ಹೊತ್ತ ಭಕ್ತರ ಇಷ್ಟಾರ್ಥ ಈಡೇರಿಸುವ ಘನ ಪರಂಪರೆ ಹೊಂದಿದೆ. ಭೂದೇವಿ ಶ್ರೀದೇವಿ ಸಹಿತನಾದ ಗೋಪಾಲಕೃಷ್ಣ ಗರ್ಭಗುಡಿಯಲ್ಲಿ ಗಣೇಶ, ಶಿವ, ಅಮ್ಮನವರು ಆವರಣದಲ್ಲಿ. ಪ್ರತಿಷ್ಠಾಪಿಸಲಾಗುತ್ತಿದೆ. ವೀರಭದ್ರ ಮಾರುತಿ ದೇವರನ್ನು ಅನುಗ್ರಹಿಸುವರು ನಂಬಿ ಬಂದ ಭಕ್ತರ ಇಷ್ಟಾರ್ಥಗಳನ್ನು. ಕಾಲಕ್ಕೆ ತಕ್ಕಂತೆ ಅಗತ್ಯಕ್ಕನುಗುಣವಾಗಿ ಸಭಾಮಂಟಪ ಇಲ್ಲಿದೆ. ವರ್ಷಕ್ಕೆ 100 ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗಿದೆ. ಸುದರ್ಶನ ಪ್ರತಿಷ್ಠಾನವೂ ಇಲ್ಲಿದೆ. ನಿರಂತರ ಸೇವೆ, ಸ್ವಚ್ಛತೆ, ಗ್ರಂಥಾಲಯ ಇನ್ನಿತರ ಸೇವೆಗಳಿಂದ ಹೆಸರಾಗಿದೆ. ಶಿಲಾಮಯ ದೇಗುಲ ಶಿಥಿಲಾವಸ್ಥೆಯತ್ತ ಸಾಗಿದೆ. ಅದರ ರಕ್ಷಣೆಗೆಂದೇ ಆಧುನಿಕ ಉಪಕರಣಗಳಿಂದ ಮೇಲ್ಛಾವಣಿ ನಿರ್ಮಾಣವಾಗಿದೆ. ನಮ್ಮ ಪೂರ್ವಜರು ಕಾಪಾಡಿಕೊಂಡು ಬಂದ ಧಾರ್ಮಿಕ ಕ್ಷೇತ್ರ ನಮ್ಮ ಪಾಲಿಗಿದೆ. ಭವಿಷ್ಯದ ಪೀಳಿಗೆಗೆ ವರ್ಗಾಯಿಸುವ ಜವಾಬ್ದಾರಿ ನಮ್ಮ ಮೇಲಿದೆ. ದೇಗುಲದ ರಕ್ಷಣೆಗೆ, ಅಭಿವೃದ್ಧಿಗೆ 1 ಕೋಟಿಗೂ ಹೆಚ್ಚಿನ ಯೋಜನೆ ರೂಪಿಸಿ ಕೆಲಸ ಪ್ರಗತಿಯಲ್ಲಿದೆ. ಭಕ್ತಜನ ಬಂಧುಗಳ ಸಹಾಯ ಸಹಕಾರ ಇನ್ನಷ್ಟು ಹೆಚ್ಚಾಗಿ ದೇಗುಲಕ್ಕೆ ಬೇಕಿದೆ. ದೇಗುಲಕ್ಕೆಂದು ಯಾವುದೇ ಆಸ್ತಿಗಳಿಲ್ಲ. ಭಕ್ತಜನ ಬಂಧು ಆಸ್ತಿಕರೇ ಎಲ್ಲ.
ಕ್ಷೇತ್ರ ಧರ್ಮಸ್ಥಳದ ಪೂಜ್ಯ ಕಾವಂದರಾದ ಶ್ರೀ ವೀರೇಂದ್ರ ಹೆಗಡೆಯವರ ಸಲಹೆ ಸಹಕಾರ ಕೃಪಾ ಕಟಾಕ್ಷ ದೇಗುಲಕ್ಕಿದೆ. ಮುಂದೆ ಧರ್ಮಕ್ಷೇತ್ರ ಹೆಮ್ಮರವಾಗಿ ಬೆಳೆಯಲಿದೆ. ಸ್ವರ್ಣವಲ್ಲಿ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಮತ್ತು ಕಿರಿಯ ಸ್ವಾಮಿಗಳ ಅನುಗ್ರಹವಿದೆ. ಅದಕ್ಕಾಗಿ ಏಪ್ರಿಲ್ 8ರಿಂದ 11ರವರೆಗೆ ಅಷ್ಟಬಂಧ ಮಹೋತ್ಸವ ಜರುಗುತ್ತಿದೆ. ಬನ್ನಿ, ನಮ್ಮ ಪುರಾತನ ಇತಿಹಾಸಗಳನ್ನು ಕಾಪಾಡಿ ರಕ್ಷಿಸೋಣ, ಕೈಲಾದ ಸೇವೆಯಿಂದ ಅಭಿವೃದ್ಧಿ ಪಡಿಸೋಣ. ಧರ್ಮೋ ರಕ್ಷತಿ ರಕ್ಷಿತಃ, ಧರ್ಮಕ್ಕೆ ತಲೆಬಾಗೋಣ. ನಾನು ನರಸಿಂಹಗಾಂವ್ಕರ್ ಅಂತ ಈ ದೇವಸ್ಥಾನ ಆನಗೋಡು ಗೋಪಾಲಕೃಷ್ಣ ದೇವಸ್ಥಾನದ ಕಾರ್ಯದರ್ಶಿಯಾಗಿ ಇದ್ದೇನೆ. ನಮ್ಮದು ಈಗ ಏಪ್ರಿಲ್ 8ರಿಂದ 11ರ ತನಕ ಅಷ್ಟಬಂಧ ಮಹೋತ್ಸವವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದರ ಆಚಾರ್ಯತ್ವವನ್ನು ಅವರು ಗೋಕರ್ಣದ ಗಣಪತಿ ಭಟ್ ಬೇರೆ ಅಂತ ಅವರು ನೆರವೇರಿಸಿಕೊಡ್ತಾ ಇದ್ದಾರೆ. ಈಗ ಸ್ವರ್ಣವಲ್ಲಿ ಶ್ರೀಗಳವರ ಆಶೀರ್ವಾದ ಉಂಟು, ಮತ್ತು ಧರ್ಮಸ್ಥಳ ವೀರೇಂದ್ರ ಹೆಗಡೆಯವರ ಒಂದು ಆಶೀರ್ವಾದವನ್ನು ನಾವು ಪಡ್ಕೊಂಡು ಬಂದಿದ್ದೇವೆ. ಅವರ ಒಂದು ಕೃಪಾ ಆಶೀರ್ವಾದವೂ ಉಂಟು. ಈಗ ಈ ನಮ್ಮ ಆನಗೋಡು ಗೋಪಾಲಕೃಷ್ಣ ದೇವಸ್ಥಾನ ಪಟ್ಟಣದಿಂದ ಒಂದು 8 ಕಿಲೋಮೀಟರ್ ಅಂತರದಲ್ಲಿ ಇಲ್ಲಿ ಸುತ್ತಮುತ್ತ ಒಳ್ಳೆಯ ಪರಿಸರ ಉಂಟು. ಮತ್ತು ಇಲ್ಲಿ ನಾವು ಯಾಗಶಾಲೆ ಮತ್ತು ಊಟದ ಒಂದು ವ್ಯವಸ್ಥೆಗಾಗಿ ಒಂದು ಸಭಾಭವನ, ಸುದರ್ಶನ ಸಭಾಭವನ ಒಂದು ಉಂಟು. ಅಡುಗೆ ಕೋಣೆ, ಸುಸಜ್ಜಿತವಾದಂಥ ಎಲ್ಲ ಅಡುಗೆ ಕೋಣೆ ಇದೆಲ್ಲ ಉಂಟು. ಇಲ್ಲಿ ಎಲ್ಲ ಸುತ್ತಮುತ್ತಲಿಂದ ದೇವಸ್ಥಾನಕ್ಕೆ ಯಾವುದೇ ಆಸ್ತಿ ಅಂತ ಇಲ್ಲ. ಇದಕ್ಕೆ ನಮ್ಮಲ್ಲಿ ಒಂದು 106 ಮನೆಗಳು ಉಂಟು. ಇದಕ್ಕೆ ಅವರೇ ಒಂದು ನಮ್ಮಳ ಕೈಲಾದಂಥ ಸಹಾಯ ಇದರಿಂದ ನಡೀತಾ ಉಂಟು. ಇಷ್ಟು ಸುಮಾರು ಈ ದೇವಸ್ಥಾನ ಸುಮಾರು 800 ವರ್ಷದ ಹಿಂದಿನದು. ಇದು ಕದಂಬರ ಕಾಲದ ಆಳ್ವಿಕೆಯಲ್ಲಿ ಬಂದಂಥದ್ದು. ಮಾಂಡಲಿಕ ರಾಜ್ಯದ ಒಂದು ಸ್ಪರ್ಶಿಸಿದ್ದು ಅಂತ ಪ್ರತೀತಿ ಉಂಟು ನಮ್ಮಲ್ಲಿ. ಇಲ್ಲಿ ಮತ್ತು ಹರಕೆ ಇದಂಥವೆಲ್ಲ ಮದುವೆ ಆಗದೇ ಇದ್ದವರಿಗೆ, ಸಂತಾನ ಆಗದೇ ಇದ್ದಂಥವರಿಗೆ ಇಲ್ಲೆಲ್ಲ ಬಂದು ಹರಕೆ ಕಟ್ಕೊಂಡ್ರೆ ಅದು ನೆರವೇರ್ತದೆ ಅಂತ ಪ್ರತೀತಿ ಉಂಟು. ಇಲ್ಲಿ ಹಂಗೆ ಆದದ್ದ ನಿದರ್ಶನಗಳು ಭಾಳಷ್ಟಿವೆ. ಮತ್ತು ಇಲ್ಲಿ ಯಾವುದೇ ರೋಗ ರುಜಿನಗಳು ಬಂದಿದ್ದು ಸಹಿತ ಇಲ್ಲಿ ದೇವರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಅದಕ್ಕೆ ಏನೋ ಪಂಚಾಮೃತಾಭಿಷೇಕವೋ ಅಥವಾ ಏನೋ ಒಂದು ಇಲ್ಲಿ ಹೇಳಿಕೆ ಮಾಡ್ಕೊಂಡಾಗ ಹರಕೆ ಕಟ್ಕೊಂಡಾಗ ಅದು ಅವರ ಕಷ್ಟ ಇದೆಲ್ಲ ದೂರವಾಗಿ ಒಳ್ಳೆಯ ಒಂದು ಸುಖವನ್ನು ಕಾಣ್ತಾರೆ ಇಲ್ಲಿ ಅಂತ ಒಂದು ದೇವಸ್ಥಾನ. ಪ್ರಶಾಂತವಾದ ಸುತ್ತಮುತ್ತಲಿನ ಪರಿಸರ, ಒಳ್ಳೆಯ ಪರಿಸರ ಉಂಟು. ಮತ್ತು ಇಲ್ಲಿ ಮದುವೆ ಮುಂಜಿ ಕಾರ್ಯಕ್ರಮಗಳೆಲ್ಲ ನಡೀತಾ ಇರ್ತವೆ. ನಾವು ಅತಿ ಅಗ್ಗದ ದರದಲ್ಲಿ ಜನರಿಗೆ ಕೈ ಎಟುಕುವ ಬೆಲೆಯಲ್ಲಿ ನಾವು ಇದನ್ನು ನಡೆಸ್ತಾ ಇದ್ದೇವೆ. ಎಲ್ಲ ಊರವರ ಸಹಕಾರ. ಮತ್ತು ಇಲ್ಲಿ ಗಣಪತಿ ಮಾನಿಗಿದ್ದೆ ಅಂತವರು ಮುಕ್ತೇಶ್ವರರು, ನಾನು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಕಟ್ಟಡ ಎಲ್ಲ ನಡೀತಾ ಇದ್ದು ಇಂಥ ದೊಡ್ಡ ಕೆಲಸಗಳ ಕಾರ್ಯ ಎಲ್ಲ ನಡೀತಾ ಇದೆ. ಈಗ ನಮ್ಮ ಊರವರಂತೂ ಸಹಕಾರ ಕೊಟ್ಟಿದ್ದಾರೆ, ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ. ಹಾಗೆ ಹೊರಗಿನ ನಮ್ಮಲ್ಲಿ ಬೆಂಗಳೂರು ಅಥವಾ ಮೈಸೂರು ಹೊರಭಾಗದಲ್ಲಿದ್ದವರು, ರಾಜ್ಯದ ಹೊರಗಿದ್ದವರು ಅಥವಾ ವಿದೇಶದಲ್ಲಿದ್ದವರು ಎಲ್ಲರೂ ನಾವು ಸಹಾಯ ಸಹಕಾರವನ್ನು ಸಹಿತ ನಾವು ಬಯಸ್ತಾ ಇದ್ದೀವಿ.